ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ 3 ಟನ್ ವರ್ಗದ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ ಹುಡುಕಾಟ ಈಗ ಹೊಸ ಮತ್ತು ತೀವ್ರ ಹಂತಕ್ಕೆ ಪ್ರವೇಶಿಸಿದೆ. ರಷ್ಯಾ ಜೊತೆಗಿನ ಕಮೋವ್ KA-226T ಯೋಜನೆ ವಿಫಲವಾದ ನಂತರ ಈ ವಿಭಾಗದಲ್ಲಿ ಸ್ಪರ್ಧೆ ಮತ್ತಷ್ಟು ಕುತೂಹಲಕರವಾಗುತ್ತಿದೆ. ಈ ಹಿನ್ನೆಲೆಯಲ್ಲೇ ಲಿಯೋನಾರ್ಡೋ ಕಂಪನಿ, ಹಳೆಯ ಅಗಸ್ಟಾ ವೆಸ್ಟ್ಲ್ಯಾಂಡ್ ಎಂದು ಕರೆಯಲಾಗುತ್ತಿತ್ತು, ಮತ್ತು ಅದಾನಿ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಒಟ್ಟಾಗಿ ಭಾರತೀಯ ಸಶಸ್ತ್ರ ಪಡೆಗಳಿಗೆ AW109 ಟ್ರೆಕ್ಕರ್ M ಹೆಲಿಕಾಪ್ಟರ್ ಅನ್ನು ನೀಡಲು ತಂತ್ರಜ್ಞಾನಾತ್ಮಕ ಸಹಭಾಗಿತ್ವವನ್ನು ಘೋಷಣೆ ಮಾಡಿವೆ. ಇದು ಭಾರತೀಯ ಸೇನೆ ಮತ್ತು ವಾಯುಪಡೆಯ ಅತ್ಯಂತ ಪ್ರಮುಖ ಅಗತ್ಯಗಳಲ್ಲಿ ಒಂದಾದ 3 ಟನ್ ಹೆಲಿಕಾಪ್ಟರ್ ವಿಭಾಗಕ್ಕೆ ತಕ್ಷಣ ಲಭ್ಯವಿರುವ ಪರ್ಯಾಯವಾಗಿ ಕಾಣಿಸುತ್ತಿದೆ. AW109 ಟ್ರೆಕ್ಕರ್ M ಹೆಲಿಕಾಪ್ಟರ್ ಭಾರತದ ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ LUH ಇರುವ ಅದೇ ತೂಕದ ವರ್ಗದಲ್ಲಿದೆ. ಆದರೆ ಇದರ ತತ್ವವು ವಿಭಿನ್ನವಾಗಿದೆ. ಇದು ಟ್ವಿನ್ ಇಂಜಿನ್ ಹೆಲಿಕಾಪ್ಟರ್ ಆಗಿದ್ದು 2 ಪ್ರಾಟ್ ಅಂಡ್ ವಿಟ್ನಿ ಕೆನಡಾ PW207C ಇಂಜಿನ್ಗಳಿಂದ ಹೆಚ್ಚಿನ ಶಕ್ತಿಯನ್ನು ಪಡೆಯುತ್ತದೆ. ಇದರಿಂದ ವಿಶೇಷವಾಗಿ ಪರ್ವತ ಪ್ರದೇಶಗಳು, ಹೈ ಆಲ್ಟಿಟ್ಯೂಡ್ ಬೇಸ್ಗಳು ಮತ್ತು ದೂರದ ಪ್ರದೇಶಗಳು, ಮುಂಭಾಗದ ಪ್ರದೇಶಗಳಲ್ಲಿ ಕಾರ್ಯಾಚರಣೆ ನಡೆಸುವಾಗ ಹೆಚ್ಚಿನ ಸುರಕ್ಷತೆ ಮತ್ತು ಇಂಜಿನ್ ರಿಡೆಂಡೆನ್ಸಿ ಲಭ್ಯವಾಗುತ್ತದೆ. ಇದರ ವಿರುದ್ಧವಾಗಿ HAL ನಿರ್ಮಿತ LUH ಒಂದು ಸಿಂಗಲ್ ಇಂಜಿನ್ ಹೆಲಿಕಾಪ್ಟರ್ ಆಗಿದ್ದು ಸರಳ ವಿನ್ಯಾಸ ಹೊಂದಿದ್ದು ಕಡಿಮೆ ವೆಚ್ಚ ಮತ್ತು ದೊಡ್ಡ ಪ್ರಮಾಣದ ಸೇರ್ಪಡೆಗಾಗಿ ವಿನ್ಯಾಸಗೊಳಿಸಲಾಗಿದೆ. ಈ ಅಗತ್ಯವು ಎಷ್ಟು ದೊಡ್ಡದಿದೆ ಎಂದರೆ ಭಾರತೀಯ ಸೇನೆ ಮತ್ತು ಭಾರತೀಯ ವಾಯುಪಡೆಗೆ ಒಟ್ಟಾಗಿ ಸುಮಾರು 400 ಹೆಲಿಕಾಪ್ಟರ್ಗಳನ್ನು 3 ಟನ್ ವರ್ಗದಲ್ಲಿ ಬೇಕೆಂದು ನಿರ್ಧರಿಸಿದೆ. ಇವುಗಳು ಹಳೆಯ ಚೀತಾ ಮತ್ತು ಚೇತಕ್ ಹೆಲಿಕಾಪ್ಟರ್ಗಳನ್ನು ಬದಲಿಸಬೇಕಾಗಿದೆ. ಈ ಅಗತ್ಯವನ್ನು ಸಿಂಗಲ್ ಇಂಜಿನ್ ಮತ್ತು ಟ್ವಿನ್ ಇಂಜಿನ್ ಹೆಲಿಕಾಪ್ಟರ್ಗಳ ನಡುವೆ ಹಂಚಿಕೊಳ್ಳಲು ಎರಡೂ ಪಡೆಗಳು ಬಯಸುತ್ತಿವೆ. ಸಾಮಾನ್ಯ ಯುಟಿಲಿಟಿ ಕಾರ್ಯಗಳಿಗಾಗಿ LUH ಅನ್ನು ಕೆಲಸಗಾರ ಯಂತ್ರವಾಗಿ ನೋಡಲಾಗುತ್ತಿದ್ದರೆ, ಟ್ವಿನ್ ಇಂಜಿನ್ ಹೆಲಿಕಾಪ್ಟರ್ಗಳನ್ನು ಹೈ ಆಲ್ಟಿಟ್ಯೂಡ್ ಫ್ಲೈಟ್, ಕ್ಯಾಶುಯಾಲಿಟಿ ಎವ್ಯಾಕ್ಯುಯೇಷನ್ ಮತ್ತು ಇಂಜಿನ್ ರಿಡೆಂಡೆನ್ಸಿ ಅತ್ಯಗತ್ಯವಾಗಿರುವ ಮಿಷನ್ಗಳಿಗೆ ಸೂಕ್ತವೆಂದು ಪರಿಗಣಿಸಲಾಗುತ್ತಿದೆ. HAL ಈಗಾಗಲೇ ಸೇನೆ ಮತ್ತು ವಾಯುಪಡೆಯೊಂದಿಗೆ ಸುಮಾರು 200 LUH ಹೆಲಿಕಾಪ್ಟರ್ಗಳ ಒಪ್ಪಂದವನ್ನು ಅಂತಿಮಗೊಳಿಸುವ ಹಂತದಲ್ಲಿದೆ. ಇದರಿಂದ ಸಿಂಗಲ್ ಇಂಜಿನ್ ವಿಭಾಗ ಬಹುತೇಕ ಭದ್ರವಾಗಿದೆ. ಆದರೆ ಈ ಯೋಜನೆಯಲ್ಲಿ ಸಂಪೂರ್ಣವಾಗಿ ಸಮಸ್ಯೆಗಳು ಇಲ್ಲದಂತಿಲ್ಲ. ಭಾರತೀಯ ಸೇನೆ LUHನಲ್ಲಿ ಆಟೋ ಪೈಲಟ್ ವ್ಯವಸ್ಥೆ ಇರಬೇಕು ಎಂದು ಒತ್ತಾಯಿಸಿತ್ತು. ಪ್ರಸ್ತುತ LUH ಸಂರಚನೆಯಲ್ಲಿ ಈ ವೈಶಿಷ್ಟ್ಯ ಇಲ್ಲದ ಕಾರಣ ಕೆಲವು ಅಸಮಾಧಾನಗಳು ಇನ್ನೂ ಉಳಿದಿವೆ. ಆದರೂ ಸೇರ್ಪಡೆಗೆ ಪ್ರಕ್ರಿಯೆ ಮುಂದುವರಿಯುತ್ತಿದೆ. ಇದರಿಂದ ಟ್ವಿನ್ ಇಂಜಿನ್ ವಿಭಾಗ ಸಂಪೂರ್ಣವಾಗಿ ತೆರೆಯಲ್ಪಟ್ಟಿದೆ ಮತ್ತು ಇಲ್ಲಿ ನಿಜವಾದ ಸ್ಪರ್ಧೆ ಆರಂಭವಾಗುತ್ತದೆ. ರಷ್ಯಾ ಈಗ ತನ್ನ KA-226T ಯೋಜನೆಯನ್ನು ಮರುಜೀವಂತಗೊಳಿಸಲು ಪ್ರಯತ್ನ ಪಡುತ್ತಿದೆ. ಈ ಬಾರಿ ಫ್ರೆಂಚ್ನ ಸಾಫ್ರಾನ್ ಏರಿಯಸ್ 2G1 ಇಂಜಿನ್ಗಳ ಬದಲು ಸ್ವದೇಶಿಯಾಗಿ ಅಭಿವೃದ್ಧಿಪಡಿಸಿದ ODK ಕಿಲ್ಮೋವ್ VK650V ಇಂಜಿನ್ಗಳನ್ನು ನೀಡುವ ಪ್ರಸ್ತಾವನೆ ಭಾರತದ ಮುಂದಿಟ್ಟಿದೆ. ಈ ಕ್ರಮದ ಉದ್ದೇಶ ಹಿಂದಿನ ಒಪ್ಪಂದವನ್ನು ಹಾಳು ಮಾಡಿದ ಜಿಯೋಪೊಲಿಟಿಕಲ್ ಮತ್ತು ಸರಬರಾಜು ಸರಪಳಿ ಸಮಸ್ಯೆಗಳನ್ನು ತಪ್ಪಿಸುವುದು ಆಗಿದೆ. ಈ KA-226T ಒಪ್ಪಿಗೆ ಪಡೆದರೆ ಇದು AW109 ಟ್ರೆಕ್ಕರ್ Mಗೆ ನೇರ ಪ್ರತಿಸ್ಪರ್ಧಿಯಾಗಿ ನಿಲ್ಲುತ್ತದೆ ಮತ್ತು ಈ ಒಪ್ಪಂದವು ಕೂಡ 200 ಹೆಲಿಕಾಪ್ಟರ್ಗಳವರೆಗೆ ಹೋಗುವ ಸಾಧ್ಯತೆ ಇದೆ. ಇದೇ ಸಮಯದಲ್ಲಿ ಮತ್ತೊಂದು ಸ್ಪರ್ಧಿ ಬೇರೆ ದಿಕ್ಕಿನಿಂದ ಪ್ರವೇಶ ಪಡೆಯುತ್ತಿದೆ. ಟಾಟಾ ಏರ್ಬಸ್ನ ಸಹಭಾಗಿತ್ವದಲ್ಲಿ ಕರ್ನಾಟಕದ ವಿಮಗಲ್ನಲ್ಲಿ ಭಾರತದ ಮೊದಲ ಖಾಸಗಿ ಹೆಲಿಕಾಪ್ಟರ್ ಫೈನಲ್ ಅಸೆಂಬ್ಲಿ ಲೈನನ್ನು ಸ್ಥಾಪಿಸಲು ಸಿದ್ಧವಾಗುತ್ತಿದೆ. ಇಲ್ಲಿ ಏರ್ಬಸ್ H125 ಯುಟಿಲಿಟಿ ಹೆಲಿಕಾಪ್ಟರ್ಗಳನ್ನು ನಿರ್ಮಿಸಲು ಟಾಟಾ ಕಂಪನಿಯು ಯೋಜನೆ ಹಾಕಿಕೊಂಡಿದೆ. H125 ಸಾಮಾನ್ಯವಾಗಿ
ಸಿವಿಲ್ ಮತ್ತು ಪ್ಯಾರಾಮಿಲಿಟರಿ ಬಳಕೆಗೆ ಪ್ರಸಿದ್ಧವಾಗಿದ್ದರೂ ಸ್ಥಳೀಯ ಉತ್ಪಾದನೆ ಮತ್ತು ಬೆಂಬಲ ವ್ಯವಸ್ಥೆ ಇದನ್ನು ಟ್ರೈನಿಂಗ್ ಮತ್ತು ಯುಟಿಲಿಟಿ ಮಿಲಿಟರಿ ಮಿಷನ್ಗಳಿಗೆ ಆಕರ್ಷಕ ಆಯ್ಕೆಯಾಗಿ ಮಾಡಬಹುದು. ಈ ಸ್ಪರ್ಧೆಯನ್ನು ಅತ್ಯಂತ ಮಹತ್ವದ್ದಾಗಿಸುವುದು ಏನೆಂದರೆ ಇದು ಕೇವಲ ಒಂದು ಹೆಲಿಕಾಪ್ಟರ್ ಆಯ್ಕೆ ಮಾಡುವ ವಿಷಯವಲ್ಲ. ಇದು ಮುಂದಿನ ಹಲವು ದಶಕಗಳ ಕಾಲ ಭಾರತದ ರೋಟರಿ ವಿಂಗ್ ಏವಿಯೇಷನ್ ಇಂಡಸ್ಟ್ರಿ ಹೇಗೆ ರೂಪುಗೊಳ್ಳಬೇಕು ಎಂಬುದನ್ನು ನಿರ್ಧರಿಸುವ ಪ್ರಕ್ರಿಯೆಯಾಗಿದೆ. ಲಿಯೋನಾರ್ಡೋ ಮತ್ತು ಅದಾನಿ ಕಂಪನಿ ನೀಡುತ್ತಿರುವ AW109 ಟ್ರಕ್ಕರ್ ಎಂ ಪಾಶ್ಚಾತ್ಯ ಟ್ವಿನ್ ಇಂಜಿನ್ ವಿನ್ಯಾಸ ಮತ್ತು ಸ್ಥಳೀಯ ಸಹಭಾಗಿತ್ವದ ಭರವಸೆಯನ್ನು ನೀಡುತ್ತದೆ. KA-2260 ಕಮೋವ್ ರಷ್ಯಾ ಜೊತೆಗಿನ ಭಾರತದ ಹಳೆಯ ಸಂಬಂಧಗಳು ಮತ್ತು ಹೊಸ ಇಂಜಿನ್ ಸ್ವದೇಶೀಕರಣದ ಪ್ರಸ್ತಾವನೆಯೊಂದಿಗೆ ಮರಳಿ ಬರುತ್ತಿದೆ. LUH HALನ ಮುಖಾಂತರ ಆತ್ಮನಿರ್ಭರ ಭಾರತದ ಸಂಕೇತವಾಗಿದೆ. ಟಾಟಾ ಏರ್ಬಸ್ ಲೈನ್ ಖಾಸಗಿ ವಲಯವನ್ನು ದೊಡ್ಡ ಪ್ರಮಾಣದ ಹೆಲಿಕಾಪ್ಟರ್ ನಿರ್ಮಾಣಕ್ಕೆ ಪರಿಚಯಿಸುತ್ತಿದೆ. ಭೂಮಿಯಲ್ಲಿ ಇರುವ ಸೈನಿಕನಿಗೂ ಕಾಕ್ಪಿಟ್ನಲ್ಲಿ ಕುಳಿತಿರುವ ಪೈಲಟ್ಗೂ ಇಂಜಿನ್ಗಳು, ಮೂಲ ದೇಶಗಳು, ಅಸೆಂಬ್ಲಿ ಲೈನ್ಗಳ ಚರ್ಚೆ ಒಂದೇ ಪ್ರಶ್ನೆಗೆ ಇಳಿಯುತ್ತದೆ: ಯಾವ ಹೆಲಿಕಾಪ್ಟರ್ ತೆಳ್ಳನೆಯ ಪರ್ವತ ಗಾಳಿಯಲ್ಲಿ ನಂಬಿಕೆಯಿಂದ ಹಾರುತ್ತದೆ, ಸಣ್ಣ ಹೆಲಿಪ್ಯಾಡ್ಗಳಲ್ಲಿ ಇಳಿಯುತ್ತದೆ ಮತ್ತು ಪ್ರತಿದಿನವೂ ಸಿದ್ಧವಾಗಿ ಲಭ್ಯವಿರುತ್ತದೆ? ನೀತಿ ನಿರ್ಧಾರಕರಿಗೆ ಇದೊಂದು ಸಾಮರ್ಥ್ಯ, ವೆಚ್ಚ, ಜಿಯೋಪಾಲಿಟಿಕ್ಸ್ ಮತ್ತು ಕೈಗಾರಿಕಾ ಅಭಿವೃದ್ಧಿ ನಡುವಿನ ಸಮತೋಲನವಾಗಿದೆ. ರಷ್ಯಾದ KA-2260 ಹೆಲಿಕಾಪ್ಟರ್ಗಳ ಒಪ್ಪಂದ ಅಡ್ಡಿ ಕಂಡ ನಂತರ ಹೊಸ ಆಫರ್ಗಳು ಟೇಬಲ್ ಮೇಲೆ ಬಂದಿರುವುದರಿಂದ ಭಾರತದ 3 ಟನ್ ಹೆಲಿಕಾಪ್ಟರ್ ನಿರ್ಮಾಣದ ಸ್ಪರ್ಧೆ ಈಗ ಒಂದು ಕುದುರೆಯ ಓಟವಲ್ಲ. ಇದು ಈಗ ಪಾಶ್ಚಾತ್ಯ, ರಷ್ಯನ್ ಮತ್ತು ಸ್ವದೇಶಿ ನಿರ್ಮಾಣಗಳ ಪರಿಹಾರಗಳು ಮುಖಾಮುಖಿಯಾಗಿರುವ ಅಂಗಳವಾಗಿದೆ. ಈ ಸ್ಪರ್ಧೆಯ ಅಂತಿಮ ಫಲಿತಾಂಶ ಹಳೆಯ ಲೈಟ್ ಹೆಲಿಕಾಪ್ಟರ್ ಫ್ಲೀಟ್ಗೆ ಬದಲಾವಣೆ ಮಾತ್ರವಲ್ಲ, ಮುಂದಿನ ದಶಕಗಳಲ್ಲಿ ಭಾರತದ ಸೈನಿಕ ಚಲನಶೀಲತೆಯನ್ನು ಅತ್ಯಂತ ಪ್ರಮುಖ ಅಂಶವನ್ನು ಯಾರು ನಿರ್ಮಿಸುತ್ತಾರೆ, ಯಾರು ಬೆಂಬಲಿಸುತ್ತಾರೆ ಮತ್ತು ಯಾರು ನಿಯಂತ್ರಿಸುತ್ತಾರೆ ಎಂಬುದನ್ನು ನಿರ್ಧರಿಸಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.